ಇವತ್ತು ನಾನು ತೋರಿಸ್ತಾ ರೆಸಿಪಿ ರವೆ ಉಂಡೆ. ಸೊ ರವೆ ಉಂಡೆ ಶಿವರಾತ್ರಿಗೆ ಎಲ್ಲರೂ ಮಾಡ್ತಾರೆ. ಸೊ ನಾನು ಶಿವರಾತ್ರಿಗೆ ಮಾಡಿದ್ದೆ, ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು. ಸೊ ಇದಕ್ಕೆ ನಾನು ಒಣದ್ರಾಕ್ಷಿ ತೊಳೆದಿಟ್ಕೊಂಡಿರೋದನ್ನ ಹಾಕ್ಕೊಂಡೆ. ಸೊ ಇದನ್ನ ಇವಾಗ ನಾನು ಹುರ್ಕೊಬೇಕು. ಸೊ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಸೊ ನೀವು ನೋಡ್ಬೋದು ಇದು ಫ್ರೈ ಆಗ್ತಾಯಿದೆ. ಈ ಥರ ಫ್ರೈ ಆದಮೇಲೆ ಈ ಥರ ದ್ರಾಕ್ಷಿ ಊದುತ್ತೆ. ಸೊ ಅವಾಗ ಆಗಿದೆ ಅಂತ ಅರ್ಥ. ಅವಾಗ ತೆಗೆದಿಟ್ಕೊಬೇಕು. ಸೊ ಇದೇ ಬಾಣಲಿಗೆ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಸೊ ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ಎರಡೂ ಸರಿಯಾಗಿ ಆಗಲ್ಲ ಅಂದ್ಬಿಟ್ಟು ಒಂದಾದ್ಮೇಲೆ ಒಂದು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಪಗಾಗಿದೆ. ಸೊ ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ಸೊ ಇದೇ ಬಾಣಲಿಗೆ ಇವಾಗ ನಾನು 1 ಲೋಟ ರವೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಸೊ ಇವಾಗ ರವೆನ ಚೆನ್ನಾಗಿ ಹುರ್ಕೊಬೇಕು. ನಾವು ಮಧ್ಯ ತುಪ್ಪ ಸೇರಿಸ್ಕೊತ ನಾವು ಹುರ್ಕೊಬೇಕು. ಸೊ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಸೊ ಇದು ಸ್ವಲ್ಪ ಕೆಂಪಗಾಗಷ್ಟು ರವೆ ಹುರ್ಕೊಬೇಕು ನಾವು. ಸೊ ಇವಾಗ ನೀವು ನೋಡ್ಬೋದು ರವೆ ಕೆಂಪಗೆ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀವಿ. ಸೊ ಇದು ಆಗಿದೆ. ಇವಾಗ ಇದಕ್ಕೆ ನಾನಿವಾಗ 1 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ಇಲ್ಲಿ ತೆಂಗಿನಕಾಯಿ ಆದರೂ ಬಳಸ್ಬೋದು, ಇಲ್ಲ ಕೊಬ್ಬರಿನಾದರೂ ಬಳಸ್ಬೋದು. ಸೊ ಕೊಬ್ಬರಿಲಿ ಮಾಡಿದ್ರೆ ಜಾಸ್ತಿ ದಿನ ಇರುತ್ತೆ, ಬಟ್ ಸ್ವಲ್ಪ ಕೊಬ್ಬರಿಲೇ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ರವೆ ಉಂಡೆ. ಸೊ ನನಗೆ ಮೆತ್ತಗಿರಬೇಕು ಅಂದ್ಬಿಟ್ಟು ನಾನು ಬರೀ ತೆಂಗಿನಕಾಯಿ ತುರಿ ಬಳಸ್ತಾ ಇದ್ದೀನಿ. ಸೊ ಈ ರೀತಿ ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಅರ್ಧ ಲೋಟ ಸಕ್ಕರೆ ಹಾಕ್ಕೊಂಡೆ. ಸೊ 1 ಲೋಟ ರವೆಗೆ ಅರ್ಧ ಲೋಟ ಸಕ್ಕರೆ ಹಾಕ್ಕೊಬೇಕು. ಸೊ ಇವಾಗ ಮತ್ತೆ ಮಿಕ್ಸ್ ಮಾಡ್ತಾ ಬರಬೇಕು. ರವೆ ಎಲ್ಲ ಲೈಟಾಗಿ ಕರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗೆ ಆವಾಗವಾಗ ತುಪ್ಪ ಸೇರಿಸ್ತಾ ಇರಬೇಕು. ಸೊ ಇವಾಗ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹುರಿದಿಟ್ಕೊಂಡಿರೋದು ಎಲ್ಲ ಹಾಕ್ಕೊಂಡೆ. ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡೆ. ಸೊ ಅರ್ಧ ಲೋಟ ಹಾಲು ಹಾಕ್ಕೊಬೇಕಾಗತ್ತೆ. ಸೊ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಸೊ ಒಂದೇ ಸರಿ ಹಾಕ್ಕೊಬಾರ್ದು. ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಹಾಕ್ಕೊಬೇಕು. ಸೊ ಇದು ಒಂದೇ ಸಮ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡೆ. ನೋಡಿ ನೀವು ಈ ಥರ ಮೆತ್ತಗಿದ್ದರೆ ಸಾಕು, ತುಂಬ ಜಾಸ್ತಿ ಎಲ್ಲ ಹಾಲು ಹಾಕ್ಕೊಬಾರ್ದು. ಸೊ ಈ ಥರ ಇಷ್ಟಿದ್ದಾಗ ಕನ್ಸಿಸ್ಟೆನ್ಸಿ ನಾವು ಈ ಥರ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನಾವು ಬೇಯಿಸ್ಕೊಬೇಕು. ಅವಾಗ ಚೆನ್ನಾಗಿ ರವೆ ಬೆಂದಿರುತ್ತೆ. ಸೊ ಇದು 5 ನಿಮಿಷ ಆದಮೇಲೆ ಇದು ಓಪನ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಬಿಸಿ ಇರುತ್ತೆ. ಬಿಸಿ ಇಲ್ದಾಗೆ ಕಟ್ಬಿಟ್ರೆ ನಾವು ಅದು ಓಪನ್ ಆಗಲ್ಲ ರವೆ ಉಂಡೆ, ಚೆನ್ನಾಗಿರುತ್ತೆ. ಸೊ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಹಾಗೆ ಉಂಡೆ ಕಟ್ಕೊಂಡ್ರೆ ಒಳ್ಳೆಯದು. ಈ ಥರ ಪ್ರೆಸ್ ಮಾಡಬೇಕು. ಆವಾಗ ದ್ರಾಕ್ಷಿ ಗೋಡಂಬಿ ಹಾಕಿರ್ತೀವಲ್ವ, ಸೊ ಅಲ್ಲಿ ಓಪನ್ ಆಗಲ್ಲ. ಸೊ ಈ ಥರ ಪ್ರೆಸ್ ಮಾಡ್ಕೊಂಡು ಉಂಡೆ ಮಾಡಬೇಕು. ಸೊ ಜಾಸ್ತಿ ಸ್ಟಾರ್ಟಿಂಗಲ್ಲೇ ತುಂಬ ಬಿಸಿ ಇರುತ್ತೆ. ಲೈಟಾಗಿ ಒಂದು 3-4 ನಿಮಿಷ ಆದಮೇಲೆ ಈ ಥರ ಉಂಡೆ ಕಟ್ಬೋದು. ತುಂಬ ನಿಧಾನನೂ ಮಾಡಬಾರ್ದು, ಯಾಕಂದರೆ ಉಂಡೆ ಸರಿಯಾಗಿ ಬರಲ್ಲ, ಆವಾಗ ಎಲ್ಲ ಓಪನ್ ಆಗಿಬಿಡುತ್ತೆ. ಸೊ ಅದನ್ನು ಬಿಸಿ ಇದ್ದಾಗೆ ಕಟ್ಕೊಂಬಿಡ್ಬೇಕು ನಾವು. ಸೊ ಇದೇ ಥರ ಎಲ್ಲ ಉಂಡೆಗಳ್ನೂ ಮಾಡ್ಕೊಂಡಿದ್ದೀನಿ. ಸೊ ರವೆ ಉಂಡೆ ರೆಡಿಯಾಗಿದೆ, ತುಂಬ ರುಚಿಯಾಗಿರುತ್ತೆ. ಸೊ ಇದು ನಮ್ಮದು ಟ್ರೆಡಿಷ್ನಲ್ ಡಿಶ್ ಕೂಡ ಹೌದು. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.